ನಿಮಗೇನಾದ್ರೂ ಜೀವನದಲ್ಲಿ ಸೋಲ್ತಾ ಇದ್ದೀನಿ ಅಂತ ಅನ್ಸಿದ್ರೆ, ಪ್ರಪಂಚದಲ್ಲಿರೋ ಎಲ್ಲಾ ಪ್ರಾಬ್ಲಮ್ಸ್ ನಿಮ್ಮೊಬ್ಬರಿಗೇನೆ ಬರ್ತಿದೆ ಅಂತ ಅನ್ಸಿದ್ರೆ, ಒಂದು ಸಲ ಮೈಸೂರಲ್ಲಿರೋ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದು ಅವ್ರ ಆಶೀರ್ವಾದ ತಗೊಳ್ಳಿ. ನಿಧಾನಕ್ಕೆ ನಿಮ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಈ ಟೆಂಪಲ್ ಎಲ್ಲ ಟೆಂಪಲ್ಗಳ ತರ ನಾರ್ಮಲ್ ಟೆಂಪಲ್ ಅಲ್ಲ. ಯಾಕಂದ್ರೆ ಪ್ರಪಂಚದಲ್ಲೆಲ್ಲ ಇರೋ 18 ಶಕ್ತಿ ಪೀಠಗಳಲ್ಲಿ ನಮ್ಮ ತಾಯಿ ಚಾಮುಂಡೇಶ್ವರಿ ಬೆಟ್ಟ ಕೂಡ ಒಂದು. ಮಹಾಶಿವನ ಹೆಂಡತಿಯಾದಂತಹ ಸತಿದೇವಿಯು ಅವ್ರ ತಂದೆ ದಕ್ಷ ಮಹಾರಾಜ ನಡೆಸಿದಂತಹ ಯಜ್ಞ ಕುಂಡದಲ್ಲಿ ಬಿದ್ದು ಪ್ರಾಣ ಕಳ್ಕೊತಾರೆ. ಇದರಿಂದ ಸಿಟ್ಟಿಗೆದ್ದಂತಹ ಮಹಾಶಿವನು ಆ ಸತಿದೇವಿಯ ದೇಹವನ್ನು ಎತ್ಕೊಂಡು ರೌದ್ರ ತಾಂಡವ ನಡೆಸ್ತಿರ್ತಾರೆ. ಈ ರೌದ್ರ ತಾಂಡವದಿಂದ ಪ್ರಪಂಚದಲ್ಲಿ ಆಗ್ತಿದ್ದಂತಹ ಎಲ್ಲ ಅಲ್ಲೋಲ ಕಲ್ಲೋಲಗಳನ್ನು ತಪ್ಸೋಕ್ಕೋಸ್ಕರ ಮಹಾವಿಷ್ಣುನು ಆ ಸತಿದೇವಿಯ ದೇಹವನ್ನು 18 ಭಾಗಗಳನ್ನಾಗಿ ಮಾಡ್ತಾರೆ. ನಂತರ ಈ 18 ಭಾಗಗಳೇ 18 ಶಕ್ತಿಪೀಠಗಳಾಗಿ ಮಾರ್ಪಾಡಾಗುತ್ತವೆ. ಈ 18 ಶಕ್ತಿಪೀಠಗಳಲ್ಲಿ ನಮ್ಮ ಮೈಸೂರಿನ ಚಾಮುಂಡೇಶ್ವರಿ ಟೆಂಪಲ್ ಕೂಡ ಒಂದು. 18 ಭಾಗಗಳಲ್ಲಿ ಸತಿದೇವಿಯ ಕೇಶ ಭಾಗ ನಮ್ಮ ಚಾಮುಂಡಿ ಬೆಟ್ಟದ ಮೇಲೆ ಬಂದು ಬೀಳುತ್ತೆ. ಕೆಲವು ವರ್ಷ ಈ ಬೆಟ್ಟನ ಮಹಿಷಾಸುರ ಎಂಬ ರಾಕ್ಷಸ ಆಳ್ತಾ ಇರ್ತಾನೆ. ಈ ಮಹಿಷಾಸುರ ತನ್ನ ತಪಸ್ಸಿನ ಫಲವಾಗಿ ಮಹಾಶಿವನ ಹತ್ರ ಅವನಿಗೆ ಕೇವಲ ಒಂದು ಮಹಿಳೆಯಿಂದ ಸಾವು ಬರೋ ಥರ ವರ ಪಡ್ಕೊಳ್ತಾನೆ. ವರ ಪಡ್ಕೊಂಡಂತಹ ಮಹಿಷಾಸುರ ತನ್ನ ವರನ ದುರುಪಯೋಗ ಪಡಿಸ್ಕೊಳ್ಳೋದಿಕ್ಕೆ ಶುರು ಮಾಡ್ತಾನೆ. ಎಲ್ಲ ದೇವರುಗಳಿಗೂ ಎಲ್ಲ ದೇವತೆಗಳಿಗೂ ತೊಂದರೆ ಕೊಡೋದಿಕ್ಕೆ ಶುರು ಮಾಡ್ತಾನೆ. ಇದೇ ಕಾರಣಕ್ಕೆ ತಾಯಿ ಚಾಮುಂಡೇಶ್ವರಿ ಜನ್ಮ ತಾಳ್ತಾರೆ. ಇವರಿಬ್ರು ನಡುವೆ ಸತತ 9 ದಿನಗಳ ಸಹ ಯುದ್ಧ ನಡೆಯುತ್ತೆ. ಕೊನೆಗೆ ತಾಯಿ ಚಾಮುಂಡೇಶ್ವರಿ ಶಿವನನ್ನ ಸಂಹಾರ ಮಾಡ್ತಾರೆ. ಸೊ ಇದೇ ಕಾರಣಕ್ಕೆ 9 ದಿನಗಳ ನವರಾತ್ರಿ ಹಬ್ಬನ ನಾವು ನಮ್ಮ ಕರ್ನಾಟಕದಲ್ಲಿ ಆಚರಿಸ್ತೇವೆ.